16th question. ಈ ಕೊಟ್ಟಿರೋದು ನೋಡ್ರಿ, ಇಫ್ AD and PM are medians of triangles ABC and PQR respectively. ಈ ಒಂದು ಕೊಟ್ಟಿರೋದೇನು, ಎರಡು ಟ್ರಯಾಂಗಲ್ ಇದಾವೆ. ಓಕೆ, ಒಂದು ABC, ಓಕೆ, ಇನ್ನೊಂದು ಟ್ರಯಾಂಗಲ್ ಬಂದ್ಬಿಟ್ಟು PQR. ಓಕೆ, ಅದರಲ್ಲಿ ಏನು ಕೊಟ್ಟಿದ್ದಾನೆ, AD and PM are medians of triangle ABC and PQR. AD ಬಂದ್ಬಿಟ್ಟು ABC ಮೀಡಿಯನ್, PM ಬಂದ್ಬಿಟ್ಟು PQR ಗೆ ಮೀಡಿಯನ್. ಸೊ ಇದು ಬಂದು AD ಆಯ್ತು. ಓಕೆ, PQR ನಲ್ಲಿ PM ಬರುತ್ತೆ. ಓಕೆ, ಸೊ AD ಬಂದು ಮೀಡಿಯನ್, PM ಬಂದು ಮೀಡಿಯನ್. ಓಕೆನಾ? ಈಗ ಗಿವನ್ ಏನ್ ಕೊಟ್ಟಿದ್ದಾನೆ, ನೀವೇನ್ ಕೊಡಿ, AD ಅಂಡ್ PM ಆರ್ ಮೀಡಿಯನ್ಸ್. ಈಗ ಮೀಡಿಯನ್ ಅಂದ್ರೆ ಏನ್ ಹೇಳ್ರಿ? ಓಕೆ, ಈಗ ಒಂದು ನೀವು ಟ್ರಯಾಂಗಲ್ ತಗೊಂಡ್ರೆ, ಓಕೆ, ಇದನ್ನ ABC ಅಂತ ಅನ್ನೋಣ. ಓಕೆ, BC ಬಂದು 10 ಸೆಂಟಿಮೀಟರ್ ಇತ್ತು ಅನ್ಕೊಳ್ಳೋಣ. ಓಕೆ, ನಾವೇನಾದ್ರೂ ಮೀಡಿಯನ್ ಹಾಕಿದ್ರೆ AD ಅದು ಕರೆಕ್ಟ್ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಓಕೆ, ಇದು 5 ಸೆಂಟಿಮೀಟರ್ ಆಗುತ್ತೆ, ಇದು ಕೂಡ 5 ಸೆಂಟಿಮೀಟರ್ ಆಗುತ್ತೆ. ಸೊ ಈಗ AD ಮೀಡಿಯನ್ ಅಂದ್ರೆ ಇದು ಎಷ್ಟಿರ್ತೋ ಇದು ಕೂಡ ಅಷ್ಟೇ ಇರ್ತದೆ. ಸೊ ಏನ್ ಬರೀಬಹುದು, BD is equal to DC ಅಂತ ಅರ್ಥ ಒಂದು. ಆಮೇಲೆ ಇಲ್ಲಿ PM ಬಂದ್ಬಿಟ್ಟು ಮೀಡಿಯನ್ ಅಂದ್ರೆ ಇದು ಎಷ್ಟಿರ್ತೋ ಇದು ಕೂಡ ಅಷ್ಟೇ ಇರ್ತದೆ. ಅಂದ್ರೆ QM ಎಷ್ಟಿರ್ತೋ MR ಕೂಡ ಅಷ್ಟೇ ಇರ್ತತೆ. ಓಕೆ, ಇದು ಅದರ ಮೀನಿಂಗ್, ಇದು ಗಿವನ್. ಓಕೆ, ಏನ್ ಕೊಟ್ಟಿದ್ದಾನೆ, ಇನ್ನೊಂದು ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR. ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR. ಓಕೆ, ಈಗ ನೀವು ನೋಡಿದ್ರೆ ಈಗ ಇಲ್ಲಿ ಸಪ್ರೇಟ್ ಆಗಿ ಬರ್ತೀನಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ABC, ಇನ್ನೊಂದು ಬಂದ್ಬಿಟ್ಟು ಏನು, PQR. ಸಿಮಿಲರ್ ಅಂದ್ರೆ ಅರ್ಥ ಏನು, ಎಲ್ಲ ಸೈಡ್ಸ್ ಪ್ರಪೋರ್ಷನಲ್ ಅಂದ್ರೆ ಏನು, AB ಬೈ PQ is equal to BC by QR is equal to AC by PR. ಓಕೆ, ಇದು ಒಂದು ನೋಡ್ರಿ, AB by PQ BC by QR is equal to AC by PR. ಆಮೇಲೆ ಎಲ್ಲ ಆಂಗಲ್ ಈಕ್ವಲ್ ಇರ್ತದೆ. ಆಂಗಲ್ A is equal to ಆಂಗಲ್ P, ಆಂಗಲ್ B is equal to ಆಂಗಲ್ Q, ಆಮೇಲೆ ಆಂಗಲ್ C is equal to ಆಂಗಲ್ R. ಓಕೆ, ಇದು ಗಿವನ್. ಈಗ ಟು ಪ್ರೂವ್ ಏನ್ ಮಾಡಬೇಕು, ಟು ಪ್ರೂವ್ ಬಂದ್ಬಿಟ್ಟು AB by PQ is equal to AD by PM ಅಂತ ಪ್ರೂವ್ ಮಾಡಬೇಕು. ಓಕೆನಾ? ಈಗ ಪ್ರೂಫ್ ನೋಡೋಣ. ಓಕೆ, ಈಗ ನೀವು ನೋಡಿದ್ರೆ ಪ್ರೂಫ್ ಅಲ್ಲಿ ಅವನೇನ್ ಕೊಟ್ಟಿದ್ದಾನೆ ನೋಡ್ರಿ, AB by PQ is equal to BC by QR is equal to AC by PR. ಇದು ಎಲ್ಲಿಂದ, ಫ್ರಮ್ ಗಿವನ್ ಇಂದ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಡಿವೈಡ್ ಬೈ 2 ಮಾಡ್ತೀನಿ, ಇಲ್ಲಿ ಡಿವೈಡ್ ಬೈ 2 ಮಾಡ್ತೀನಿ. AB by PQ is equal to BC by 2, ಇಲ್ಲಿ ಕೂಡ QR by 2. ಓಕೆ, ಇಲ್ಲಿ ಕೂಡ ಡಿವೈಡ್ ಬೈ 2 ಮಾಡಿದ್ದೀನಿ, ಇಲ್ಲಿ ಕೂಡ ಡಿವೈಡ್ ಬೈ 2 ಮಾಡಿದ್ದೀನಿ. is equal to AC by PR. ಹಿಂಗ್ ಬರ್ಕೋಬಹುದು. ಈಗ BC ನಾಗ ಅರ್ಧ ಮಾಡಿದ್ರೆ ಏನಾಗುತ್ತೆ, ಇದು BC. ಓಕೆ, ಇದ್ರಲ್ಲಿ ಅರ್ಧ ಮಾಡಿದ್ರೆ ಏನಾಗುತ್ತೆ, BD ಆಗುತ್ತೆ. BC ಡಿವೈಡ್ ಬೈ 2 ಏನಾಗುತ್ತೆ, BD ಆಗುತ್ತೆ. ಅದೇ ರೀತಿ QR by 2 ಮಾಡಿದ್ರೆ ಇದು QR ಅಂದ್ರೆ ಅದರಲ್ಲಿ ಅರ್ಧ ಮಾಡಿದ್ರೆ ಏನಾಗುತ್ತೆ, QM ಆಗುತ್ತೆ. ಓಕೆ, ಈಗ ಏನಾಯ್ತು, AB by PQ is equal to BD by QM is equal to AC by PR ಆಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇವರಿಬ್ಬರನ್ನ ಸೆಲೆಕ್ಟ್ ಮಾಡ್ತೀನಿ. ಏನು, AB by PQ is equal to BD by QM. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ಓಕೆನಾ? ಈಗ ನಾನೇನ್ ಮಾಡ್ತೀನಿ, ಓಕೆ, ಇದರಲ್ಲಿ ABD ಟ್ರಯಾಂಗಲ್ ಸೆಲೆಕ್ಟ್ ಮಾಡ್ತೀನಿ, ಇದರಲ್ಲಿ PQM ಸೆಲೆಕ್ಟ್ ಮಾಡ್ತೀನಿ. ನೋಡ್ರಿ, ಯಾವ ಟ್ರಯಾಂಗಲ್ ತಗೊಂಡೆ, ಇಲ್ಲಿ ABD ತಗೊಂಡೆ. ಇನ್ನೊಂದು ಟ್ರಯಾಂಗಲ್ ಏನಿಲ್ಲಿ ಅರ್ಧ ಟ್ರಯಾಂಗಲ್ ABD, ಇಲ್ಲಿ ಅರ್ಧ ಟ್ರಯಾಂಗಲ್ ಏನು, PQM ತಗೊಂತೀನಿ. ಓಕೆನಾ? ಈಗ ನಮ್ಗೆ ಏನ್ ಗೊತ್ತು ನೋಡ್ರಿ ಇಲ್ಲಿ. ಸೊ ಇವರಿಬ್ರು ಟ್ರಯಾಂಗಲ್ ತಗೊಂಡಾಗ AB by PQ is equal to ಏನಿದೆ, AB by PQ is equal to ನೋಡ್ರಿ BD by QM ಇದೆ, BD by QM ಇದೆ. ಓಕೆನಾ? ಇದು ಎಲ್ಲಿಂದ ಬಂತು, ಫ್ರಮ್ ಈಕ್ವೇಶನ್ 1 ಇಂದ ಬಂತು. ಆಮೇಲೆ ನಮಗೆ ನೋಡ್ರಿ ಗಿವನ್ ಏನ್ ಕೊಡಿದಾನೆ, ಆಂಗಲ್ B ಎಷ್ಟಾಯ್ತು, ಆಂಗಲ್ Q ಕೂಡ ಅಷ್ಟೇ ಇರುತ್ತೆ. ಹೌದಾ? ಇಲ್ಲಿ ಗಿವನ್ ಅಲ್ಲಿ ಏನಿದೆ,
ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಇದು ಬಂದ್ಬಿಟ್ಟು ಗಿವನ್. ಈಗ ನೀವೇ ನೋಡ್ರಿ, ಎರಡು ಸೈಡ್ ತೊಗೊಂಡು ಯಾವ್ದಾ ಎ ಬಿ ಬೈ ಪಿ ಕ್ಯೂ, ಇನ್ನೊಂದು ಬಂದು ಬಿ ಡಿ ಬೈ ಕ್ಯೂ ಎಂ. ಇವ್ರಿಬ್ಬರ ಮಧ್ಯೆ ಇರೋ ಆಂಗಲ್ ಈಕ್ವಲ್ ಇದೆ ಅಂತಂದ್ರೆ, ಎರಡು ಸೈಡ್ಸ್ ಪ್ರಪೋರ್ಷನಲ್ ಇದೆ, ಅವ್ರ ಮಧ್ಯೆ ಇರೋ ಆಂಗಲ್ ಈಕ್ವಲ್ ಇದೆ ಅಂದ್ರೆ ಅದನ್ನ ಸಿಮಿಲರ್ ಅಂತ ಬರಿಬೋದಾ? ಸೊ ನಾನು ಏನ್ ಬರಿಬೋದು ಇವಾಗ? ಟ್ರಯಾಂಗಲ್ ಎ ಬಿ ಡಿ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಡಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಎಂ ಅಂತ ಬರಿಬೋದು. ಯಾವ ರೂಲಿಂದ? SAS ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ. ಯಾಕಂದ್ರೆ ಎರಡು ಸೈಡ್ ಪ್ರಪೋರ್ಷನಲ್ ಇದೆ, ಒಂದು ಆಂಗಲ್ ಈಕ್ವಲ್ ಇದೆ, ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ. ಓಕೆನಾ? ಈಗ ಇವರಿಬ್ರು ಸಿಮಿಲರ್ ಅಂತ ತೋರಿದ್ವಿ. ಈಗ ನೀವೇ ನೋಡ್ರಿ, ನಾನು ಏನ್ ಬರಿಬೋದು ಸಿಮಿಲರ್ ಅಂತಂದ್ರೆ ಇವಾಗ ಒಂದೇನು, ಈಗ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಡಿ ಬೈ ಕ್ಯೂ ಎಂ ಇಸ್ ಈಕ್ವಲ್ ಟು ಏನು? ಎ ಡಿ ಬೈ ಪಿ ಎಂ. ಹೌದಾ? ಹಿಂಗ್ ಬರಿಬೋದಾ? ರೀಸನ್ ಏನು? corresponding sides of similar triangles are proportional. ನೋಡ್ರಿ, ಇವರಿಬ್ಬರು ಟ್ರಯಾಂಗಲ್ ಸಿಮಿಲರ್ ಅಂದ್ರೆ ನಾನು ಏನ್ ಬರಿಬಹುದು? ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಡಿ ಬೈ ಕ್ಯೂ ಎಂ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಂ. ಈಗ ನಾನು ಏನ್ ಪ್ರೂವ್ ಮಾಡ್ಬೇಕಾಯ್ತು ಹೇಳ್ರಿ? ನಾನು ಪ್ರೂವ್ ಮಾಡ್ಬೇಕಾಯ್ತು ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಂ ತಾನೆ. ಈಗ ನೀವು ನೋಡ್ರಿ, ಎ ಬಿ ಬೈ ಪಿ ಕ್ಯೂ ಇದೆ, ಎ ಡಿ ಬೈ ಪಿ ಎಂ ಇದೆ. ಸೊ ಅದನ್ನೇ ಸಪ್ರೇಟ್ ಆಗಿ ಬರೆದ್ರೆ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಏನು? ಎ ಡಿ ಬೈ ಪಿ ಎಂ. ಸೊ ಇದೇ ತಾನೇ ಪ್ರೂವ್ ಮಾಡ್ಬೇಕಾಯ್ತು. ಸೊ ಅದು ಬಂದ್ಬಿಡ್ತು. ಓಕೆ, ಇಲ್ಲಿ ಜಸ್ಟ್ ಏನಂತಂದ್ರೆ ನಿಮಗೆ ಒಂದು ಲಾಜಿಕ್ ಏನಂದ್ರೆ, ಮೀಡಿಯನ್ ಬಂದಾಗ ಲೈಕ್ ನೀವು ಡಿವೈಡ್ ಬೈ 2 ಮಾಡ್ಬೋದು. ಮೀಡಿಯನ್ ಬಂದತ್ತಂದ್ರೆ ಏನು? ಬಿ ಸಿ ನ ಅರ್ಧ ಮಾಡ್ರಿ, ಕ್ಯೂ ಆರ್ ನ ಅರ್ಧ ಮಾಡ್ರಿ, ಅವಾಗ ಬಿ ಡಿ ಒಂದಾಗುತ್ತೆ, ಕ್ಯೂ ಎಂ ಆಗುತ್ತೆ. ಅವಾಗ ಈ ಟ್ರಯಾಂಗಲ್ ಒಂದು ಸೆಲೆಕ್ಟ್ ಮಾಡ್ರಿ, ಈ ಟ್ರಯಾಂಗಲ್ ಒಂದು ಸೆಲೆಕ್ಟ್ ಮಾಡ್ರಿ. ಅವಾಗ ಏನಾಗುತ್ತೆ? SAS ಇಂದ ಇವರಿಬ್ರು ಸಿಮಿಲರ್ ಆಗ್ಬಿಡ್ತಾರೆ. ಸಿಮಿಲರ್ ಆದಾಗ ನೀವೇನ್ ಟು ಪ್ರೂವ್ ಮಾಡ್ಬೇಕು ಅದು ಬಂದ್ಬಿಡುತ್ತೆ. ಓಕೆನಾ? ಬಹಳ ಸಿಂಪಲ್ ಇದೆ. ನಿಮಗೆ ಜಸ್ಟ್ ಏನಂದ್ರೆ ಯಾವಾಗ ಯಾವ ಸಿಮಿಲಾರಿಟಿ ಯೂಸ್ ಮಾಡ್ಬೇಕಂತ ಗೊತ್ತಿದ್ರೆ ನೀವು ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಇದನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ಲ ನೀವು ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ಓಕೆ, ಸೊ ಇದು ನಿಮಗೆ ಬೇಸಿಕ್ ಗೊತ್ತಿಲ್ಲ ಅಂತಂದ್ರೆ, ಸೊ ನಾನೇನ್ ಮಾಡಿದ್ದೀನಿ, ಓಕೆ, ನಿಮಗೆ ಟ್ರಯಾಂಗಲ್ಸ್ ಓಕೆ ಬೇಸಿಕ್ ವಿಡಿಯೋ ಜೊತೆಗೆ ಆಮೇಲೆ ಸಿಮಿಲರ್ ಟ್ರಯಾಂಗಲ್ ಅಂದ್ರೆ ಏನು, ಸಿಮಿಲರ್ ಟ್ರಯಾಂಗಲ್ ಮತ್ತೆ ಅಂಡ್ ಟೈಪ್ಸ್ ಆಫ್ ಸಿಮಿಲಾರಿಟಿ ಕ್ರೈಟೀರಿಯನ್ ಬಗ್ಗೆ ಹೇಳಿದ್ದೀನಿ. ಓಕೆ, ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಓಕೆ, ಆ ವಿಡಿಯೋ ನೀವು ಫುಲ್ ನೋಡ್ಬಿಟ್ರೆ ನಿಮಗೆ ಎಲ್ಲಾ ಸಿಮಿಲಾರಿಟಿ ಕ್ರೈಟೀರಿಯನ್ ಅರ್ಥ ಆಗ್ಬಿಡುತ್ತೆ. ಓಕೆ, 3+ ಸಿಮಿಲಾರಿಟಿ ಕ್ರೈಟೀರಿಯನ್ ಮೀನಿಂಗ್ ಏನು, ಓಕೆ, SAS ಸಿಮಿಲಾರಿಟಿ ಕ್ರೈಟೀರಿಯನ್ ಮೀನಿಂಗ್ ಏನು, AAA ಸಿಮಿಲಾರಿಟಿ ಕ್ರೈಟೀರಿಯನ್ ಮೀನಿಂಗ್ ಅಂದ್ರೆ ಏನು, AA ಸಿಮಿಲಾರಿಟಿ ಕ್ರೈಟೀರಿಯನ್ ಮೀನಿಂಗ್ ಅಂದ್ರೆ ಏನು, ಎಲ್ಲ ಇದ್ರಲ್ಲಿ ಕಲ್ತು ಬಿಡ್ತೀರಿ. ಓಕೆ, ಆ ಬೇಸಿಕ್ ನಿಮಗೆ ಬಹಳ ಇಂಪಾರ್ಟೆಂಟ್. ಆ ಬೇಸಿಕ್ ಇದ್ರೇನೆ ನೀವು ಎಕ್ಸರ್ಸೈಸ್ 6.3 ನೀಟಾಗಿ ನೀವು ಅರ್ಥ ಮಾಡ್ಕೋಬಹುದು. ಅದೇ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಲೈಕ್ ಇವೆಲ್ಲ ಲಾಜಿಕ್ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಓಕೆ, ನೀವು ಜಸ್ಟ್ ಹೆಂಗಂದ್ರೆ ನೀವು ಡಯಾಗ್ರಾಮ್ ಹಾಕಿದ ತಕ್ಷಣ ನೀವು ಪ್ರಾಬ್ಲಮ್ ಮಾಡಕ್ ರೆಡಿ ಇರ್ಬೇಕು. ಹಂಗ್ ಪ್ರಾಬ್ಲಮ್ ಮಾಡಕ್ ರೆಡಿ ಇರ್ಬೇಕಂದ್ರೆ ನೀವು ಈ ಬೇಸಿಕ್ ಪರ್ಫೆಕ್ಟ್ ಇರ್ಬೇಕು. ಓಕೆ, ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ನನ್ನ ಚಾನಲ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿದ್ರೆ ಟ್ರಯಾಂಗಲ್ಸ್ ಬೇಸಿಕ್ ಇಂದ ಹಿಡಿದು ಎಲ್ಲವೂ ಎಕ್ಸರ್ಸೈಸ್ 6.1, 6.2, 6.3 ಲೈನಿಗೆ ಎಲ್ಲ ವಿಡಿಯೋ ಇದೆ. ಯಾವ್ಯಾವ ವಿಡಿಯೋಗೆ ಏನೇನು ಬೇಸಿಕ್ ಬೇಕು ಎಲ್ಲವೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನೀವು ಟ್ರಯಾಂಗಲ್ ಲೆಸನ್ ಪರ್ಫೆಕ್ಟ್ ಆಗ್ಬೇಕಂದ್ರೆ ಎಲ್ಲ ವಿಡಿಯೋ ನೋಡಿದ್ರೇನೆ ನೀವು ಪರ್ಫೆಕ್ಟ್ ಆಗೋ ಚಾನ್ಸ್ ಇದೆ. ಓಕೆ, ಸೊ ನಿಮಗೆ ಕೆಲವೊಂದು ಪ್ರಾಬ್ಲಮ್ ಅರ್ಥ ಆಗುತ್ತೆ, ಕೆಲವೊಂದು ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ ಅಂದ್ರೆ ಮೇನ್ ಸ್ಟ್ರಾಂಗ್ ರೀಸನ್ ಏನಿರುತ್ತೆ, ಬೇಸಿಕ್ ನೀವು ಪರ್ಫೆಕ್ಟ್ ಆಗಿರಲ್ಲ. ಓಕೆ, ನೀವು ಆ ಬೇಸಿಕ್ ವಿಡಿಯೋಗಳು ನೋಡ್ಬಿಟ್ರೆ ನೀವು ಈ ಪ್ರಾಬ್ಲಮ್ ಎಲ್ಲ ನಿಮಗೆ ಡೆಡ್ ಈಸಿ ಆಗುತ್ತೆ. ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡ್ಬಿಟ್ರೆ ನೀವು ಇದ್ರಲ್ಲಿ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಆಮೇಲೆ ನಿಮಗೆ ಟ್ರಯಾಂಗಲ್ ಲೆಸನ್ ಕಷ್ಟ ಆಗಲ್ಲ. ಓಕೆ, ಅದೇ ರೀತಿ ಆ ಪ್ಲೇ ಲಿಸ್ಟ್ ಲಿಂಕ್ ಓದಿದ್ರೆ ನಿಮಗೆ BPT ಥಿಯರಮ್, ಓಕೆ, ಕಾರ್ನರ್ಸ್ ಆಫ್ BPT ಥಿಯರಮ್ ಕೂಡ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಜೊತೆ ಬಿಟ್ಟು ಇನ್ನೊಂದು 3 ಥಿಯರಮ್ ಇದಾವೆ, ಅವನ್ ಕೂಡ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅದರಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಹಾಕ್ತೀನಿ. ಓಕೆ, ಅದನ್ನ ನೋಡ್ಬಿಟ್ರೆ ನೀವು
ಥಿಯರಮ್ ಪರ್ಫೆಕ್ಟ್ ಆಗ್ತೀರಾ, ಆಮೇಲೆ ಈ ಪ್ರಾಬ್ಲಮ್ಸ್ ಕೂಡ ಪರ್ಫೆಕ್ಟ್ ಆಗ್ತೀರಾ. ಓಕೆ, ಈ ಟ್ರಯಾಂಗಲ್ ಲೆಸನ್ ನೆಗ್ಲೆಕ್ಟ್ ಮಾಡಬೇಡ್ರಿ, ಯಾಕಂದ್ರೆ ಇದರಲ್ಲಿ 10 ಇಂದ 12 ಮಾರ್ಕ್ಸ್ ವರೆಗೆ ಕೊಡ್ಬೋದು. ಯಾಕಂದ್ರೆ ಥಿಯರಮ್ 4 to 5 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ 1-2 ಕ್ವಶನ್ ಬರ್ಬೋದು. ಓಕೆ, ಆಮೇಲೆ ನೀವು 2 ಮಾರ್ಕ್ಸ್ ಅಲ್ಲಿ ಒಂದು, 4 ಮಾರ್ಕ್ಸ್ ಅಲ್ಲಿ ಒಂದು, ಸೊ ಕ್ವಶನ್ಸ್ ಬರ್ತಾನೆ ಇರ್ತವೆ. ನೀವು ಅಟ್ಲೀಸ್ಟ್ ಅದು 10 ಮಾರ್ಕ್ಸ್ ಅಲ್ಲಿ 8 ಮಾರ್ಕ್ಸ್ ಅನ್ನ ತೆಗೆದ್ರೆ ನಿಮ್ ಸ್ಕೋರ್ ಚೆನ್ನಾಗುತ್ತೆ. ಮ್ಯಾಥ್ಸ್ ಮಾರ್ಕ್ಸ್ ಅಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಅಬೌವ್ 90 ಸ್ಕೋರ್ ಮಾಡ್ಬೋದು. ಈ ಲೆಸನ್ ಒಂದು ಫುಲ್ ಬಿಟ್ಬಿಟ್ರೆ ನಿಮಗೆ ಆಲ್ಮೋಸ್ಟ್ 10 to 12 ಮಾರ್ಕ್ಸ್ ಹೋಗ್ಬಿಡುತ್ತೆ. ಸೊ ಇದನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಸೊ ಅದಕ್ಕೆ ಏನ್ ಹೇಳ್ತೀನಿ, ಸ್ಟಾರ್ಟಿಂಗ್ ಇಂದ ಹಿಡಿದು, ಓಕೆ, ಆ ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಸ್ಟಾರ್ಟಿಂಗ್ ವಿಡಿಯೋ ಇಂದ ಹಿಡಿದು ಕೊನೆ ವಿಡಿಯೋವರೆಗೆ ನೋಡ್ರಿ. ಸೊ ದಟ್ ನೀವು ಎಲ್ಲ ಎಕ್ಸಸೈಸ್ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಓಕೆ, ಯಾವ್ದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಓಕೆನಾ? ಸೊ ಇಲ್ಲಿಗೆ ಇದು ಎಕ್ಸಸೈಸ್ 6.3 ಕಂಪ್ಲೀಟ್ ಆಗ್ಬಿಡ್ತು. ಓಕೆ, ನೀವು ಇದ್ರ ಜೊತೆಗೆ ಏನ್ ಮಾಡ್ರಿ, ಥಿಯರಮ್ಸ್ ಕೂಡ ಬಹಳ ಪರ್ಫೆಕ್ಟ್ ಆಗ್ರಿ. 5 ಥಿಯರಮ್ ಇದಾವೆ, 5ಕ್ಕೆ 5 ಥಿಯರಮ್ ಪರ್ಫೆಕ್ಟ್ ಆಗ್ರಿ. ಓಕೆ, 6.1, 6.2, 6.3, 6.4, 6.5. ಓಕೆ, ನೀವು ಬರೀ BPT ಒಂದೇ ಕಲಿಬೇಡ್ರಿ, ಎಲ್ಲಾ ಥಿಯರಮ್ ಕಲೀರಿ. ಯಾಕಂದ್ರೆ ಯಾವ ಥಿಯರಮ್ ಆದ್ರೂ ಅವರು ಕೊಡ್ಬೋದು. ಓಕೆನಾ? ಸೊ ನೀವನ್ನೆಲ್ಲ ಫೋಕಸ್ ಮಾಡ್ರಿ. ಸೊ ಈ ಟ್ರಯಾಂಗಲ್ ಲೆಸನ್ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಒಳ್ಳೆ ವೇಟೇಜ್ ಇದೆ ಇದಕ್ಕೆ. ಸೊ ನೀವು ಪರ್ಫೆಕ್ಟ್ ಆದ್ರೆ ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು.